ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಸಾಗರ್ ಅಪ್ಡೇಟ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ PM ಕಿಸಾನ್ ಯೋಜನೆ ಹಣ ಬರಬೇಕು ಅಂತಂತಂದರೆ ನಿಮಗೆ KYC ಕಂಪಲ್ಸರಿ ಆಗಿರಲೇಬೇಕು. ಆಗಿಲ್ಲ ಅಂತಂದರೆ ಅದನ್ನು ಹೇಗೆ ಮಾಡ್ಕೋಬೇಕು ಮತ್ತು KYC ನಿಮ್ಮದು ಆಗಿದೇನೆ ಇಲ್ವಂತ ಹೇಗೆ ಚೆಕ್ ಮಾಡ್ಕೋಬೇಕಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟು ನಿಮ್ಮ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಸರ್ಚ್ ಬಾರಲ್ಲಿ PM ಕಿಸಾನ್ ಅಂತ ಟೈಪ್ ಮಾಡಿ. ಟೈಪ್ ಮಾಡಿದ ನಂತರ ಈಗ ಬರುತ್ತಲ್ಲ PM ಕಿಸಾನ್ ಮೇಲೆ ಈಗ ಕ್ಲಿಕ್ ಕೊಡಿ. ಕ್ಲಿಕ್ ಕೊಟ್ಟ ನಂತರ ಈಗ PM ಕಿಸಾನ್ ಅಂತ ಫಸ್ಟ್ ವೆಬ್ಸೈಟ್ ಕಾಣಿಸ್ತಿದೆಯಲ್ವಾ, ಸಮ್ಮಾನ್ ನಿಧಿ ಅಂತ. ಈ PM ಕಿಸಾನ್ ಸಮ್ಮಾನ್ ನಿಧಿ ಇದ್ರ ಮೇಲೆ ಕ್ಲಿಕ್ ಕೊಡಿ. ಕ್ಲಿಕ್ ಕೊಟ್ಟ ನಂತರ ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ, ನೋಡ್ಕೋಬೋದು. ಹಂಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬಂದರೆ ಈಗ ಸಪ್ರನ್ ಕಲರಲ್ಲಿ ಅಂದರೆ ಈಗ ಕೇಸರಿ ಕಲರ್ನಲ್ಲಿ ಫಾರ್ಮರ್ಸ್ ಕಾರ್ನರ್ ಅಂದರೆ ಕೆಳಗಡೆ KYC ಅಂತ ಕಾಣಿಸ್ತಿದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ರೀತಿ ಒಂದು PM ಕಿಸಾನ್ ಸಮ್ಮಾನ್ ನಿಧಿದು ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಈಗ OTP ಬೇಸ್ಡ್ ನಮ್ಮದು KYC ಆಗಿದೆ, ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ನೋಡ್ಕೋಬೋದು, ನಮ್ಮದು KYC ಈಸ್ ಆಲ್ರೆಡಿ ಡನ್ ಅಂತ ಬರ್ತಾ ಇದೆ. ನಿಮ್ಮದು KYC ಆಗಿದ್ದರೆ ಮಾತ್ರ ಈ ರೀತಿ KYC ಈಸ್ ಆಲ್ರೆಡಿ ಡನ್ ಅಂತ ಬರುತ್ತೆ. ನಿಮ್ಮದೇನಾದರೂ KYC ಆಗಿಲ್ಲ ಅಂತಂದರೆ ಇಲ್ಲಿ ನೋಡಿ ಆಧಾರ್ ನಂಬರ್ ಅಂತ ಕಾಣಿಸ್ತಿದೆಯಲ್ವಾ, ಆಧಾರ್ ನಂಬರ್ ಹಾಕ್ಬಿಟ್ಟು ಇಲ್ಲಿ ಸರ್ಚ್ ಮಾಡಿ. ಯಾವ ನಂಬರ್ ನಿಮಗೆ ಆಧಾರ್ ಕಾರ್ಡಲ್ಲಿ ಲಿಂಕ್ ಇರುತ್ತೆ ಅದಕ್ಕೆ OTP ಬರುತ್ತೆ. ನಂತರ ಅದನ್ನು ಎಂಟರ್ ಮಾಡಿಬಿಟ್ಟು ನೀವು ಡನ್ ಮೇಲೆ ಕ್ಲಿಕ್ ಕೊಟ್ಟರೆ ನಿಮ್ಮದು KYC ಕಂಪ್ಲೀಟ್ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ.